ಪಾವಗಡ ಪುರಸಭೆಯಲ್ಲಿ ಬಿ ಖಾತೆ ಮಾಡ್ತಾ ಇದ್ದಾರೆ. ಜನಜಂಗುಳಿ ಇದೆ, ಹೆಚ್ಚಾಗಿದೆ. ಮತ್ತೊಮ್ಮೆ ಈಗ ಪಾವಗಡ ಪುರಸಭೆಯಲ್ಲಿ ಏನು ಕಳೆದ 2 ದಿನಗಳಿಂದ 18ನೇ ತಾರೀಕು ರಾಜ್ಯ ಸರ್ಕಾರ ಬಿ ಖಾತೆಯನ್ನು ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದೆ. ಅದರ ಅನ್ವಯ ಈಗ ಪಾವಗಡ ಪುರಸಭೆಯಲ್ಲಿ ಪಾವಗಡ ಪಟ್ಟಣದ ಖಾತೆದಾರರು ಅಂದರೆ ಮನೆ ಮಾಲೀಕರು ಇರ್ಬೋದು, ಖಾತೆಗಳು ಹೊಂದಿರ್ತಕ್ಕಂಥವ್ರು, ಏನು ಖಾತೆ ಪಾವಗಡ ಪುರಸಭೆಯಲ್ಲಿ ಖಾತೆ ಆಗದೇ ಇರ್ತಕ್ಕಂಥವ್ರು ಈಗ ಜನಜಂಗುಳಿಯಾಗಿ ಬಂದು ಅವರು ಖಾತೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಒಂದು ಪುರಸಭೆಯಲ್ಲೂ ಸಹ ಈಗ ಒಂದು ನೋಟಿಸ್ ಬೋರ್ಡ್ಗೆ ಅಂಟಿಸಲಾಗಿದೆ, ಏನೇನು ದಾಖಲಾತಿಗಳನ್ನ ಕೊಡಬೇಕಂತಕ್ಕಂಥದ್ದನ್ನು. ಅದರಲ್ಲಿ ನಿಮಗೆ ನೋಡಿ, EC 13 ವರ್ಷಗಳದ್ದು, ಕಂದಾಯ ರಸೀದಿ, ಆಧಾರ್ ಜೆರಾಕ್ಸ್, ವೋಟರ್ ID, ಪಾನ್ ಕಾರ್ಡ್ ಜೆರಾಕ್ಸ್, ಪಾಸ್ಪೋರ್ಟು 1, ಆಮೇಲೆ ಲೇಔಟ್ ಪ್ಲ್ಯಾನ್, ಅಲಿಲೇಷನ್ ಕಾಪಿ ಜೆರಾಕ್ಸ್, ಕ್ರಯಪತ್ರದ ಜೆರಾಕ್ಸ್, ನಿವೇಶನ ಕಟ್ಟಡ ಫೋಟೋ, ಖಾತೆ ನಕಲು ಇಷ್ಟನ್ನು ತೆಗೆದುಕೊಂಡು ಬಂದು ಫಸ್ಟು ನಿಮ್ಮ ಖಾತೆದಾಗ್ಬೋದು ಅಥವಾ ಮನೆಯದಾಗ್ಬೋದು. ಕಂದಾಯ ಕಟ್ಟಿದ ನಂತರ ಇವರು ಈ ಖಾತೆಗೆ ಬೇಕಾದಂಥ ಎಲ್ಲ ಒಂದು ಪ್ರೊಸೆಸ್ನ ಅವರು ಮಾಡ್ತಾರೆ. ಈಗ ಜಿಲ್ಲಾನಿಯವರೇ, ಒಂದು ಈ ಖಾತೆ ಮಾಡಿ ಎಷ್ಟೊತ್ತು ಹಿಡಿಯುತ್ತೆ ಕಂಪ್ಯೂಟರ್ ಅಪ್ಲೋಡ್ ಮಾಡಲಿಕ್ಕೆ? ಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ಓಕೆ, ಕಂದಾಯ ಅಂದರೆ ಬಿ ಖಾತೆಗಿಂತ ಮುಂಚೆ ಕಂದಾಯ ಕಟ್ಟಬೇಕು ಅವರು. ಎಷ್ಟು ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಬೇಕು. ಓಕೆ 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 ಅವರೆಲ್ಲ ಡಾಕ್ಯುಮೆಂಟ್ ಎಲ್ಲ ನೋಡಿಬಿಟ್ಟು ಫಸ್ಟು ಕಂದಾಯ ಕಟ್ಟಬೇಕು. ಸೈಟ್ ಆಗಲಿ, ನಿವೇಶನ, ಇದು ಮನೆ ಆಗಲಿ. ಪಾವಗಡದಲ್ಲಿ ಯಾವ್ಯಾವ ಬಡಾವಣೆಗಳಿದೆ ಅಂತ ಗೊತ್ತಿದೆ ತಮಗೆ? ರಿಲೇಷನ್ ಆಗದೆ ಇರ್ತಕ್ಕಂಥ ಬಡಾವಣೆಗಳು? ಶಾಂತಿನಗರ ಆಗಿಲ್ಲ. ಹಾಂ. ಈಗ ಮುತ್ಯಾಲಮ್ಮ ಗುಡಿ ಹತ್ತಿರ ಆಗಿಲ್ಲ. ಮುತ್ಯಾಲಮ್ಮ ಗುಡಿ ಹತ್ರ. ಹಾಂ ಹಾಂ. ಅಲಂಕಾರ ಟಾಕೀಸ್ ಹತ್ರ ಆಗಿಲ್ಲ. ಅಲಂಕಾರ ಟಾಕೀಸ್ ಹತ್ರ ಆಗಿಲ್ಲ. ಓಕೆ. ಹಾಂ. ಆಮೇಲೆ ಈ ಬಡಾವಣೆಗಳೆಲ್ಲ ಆಗಿದ್ದಾವಲ್ಲ, ಹೊಸ ಬಡಾವಣೆಗಳು, ಅವು ರಿಲೇಷನ್ ಆಗಿದ್ದಾವ? ಕೆಲವೆಲ್ಲ ಆಗಿದ್ದಾವ. ಆಗದೆ ಇರೋವು ಅವು ಅಂಥವ್ರಿಗೆ ಅವಕಾಶ ಬೇಕಾದ್ರೆ ಮಾಡಲಿಕ್ಕೆ. ಹಾಂ, ಲೇಔಟ್ ಆಗಿರಬೇಕು. ಲೇಔಟ್ ಅಪ್ರೂವಲ್ ಇಲ್ಲ. ಕೂಡ ಅಪ್ರೂವಲ್ ಆಗದಿಲ್ಲ ಪರವಾಗಿಲ್ಲ, ನೀವು ಬಿ ಖಾತೆ ಮಾಡ್ಕೊಳ್ತೀರಾ ಅಲ್ವಾ? ಹೇಳಿ ಹೇಳಿ, ಅವ್ರದ್ದು ಒಂದು ತಗೋತೀನಿ. ಹೇಳಿ. ಎಂಟ್ರಿ ಆಗಿದ್ರೆ ಖಾತೆ ಎಂಟ್ರಿ ಆಗಿದ್ರೆ ಖಾತೆ ಮಾಡ್ತೀವಿ. ಹಾಂ. ಖಾತೆ ಎಂಟ್ರಿ ಆಗಿಲ್ಲ ಅಂದರೆ ನಾವು ಮಾಡಲ್ಲ. ಅಂದರೆ ಖಾತೆ ಅಂದರೆ ನಿಮ್ಮ ಪುರಸಭೆಯಲ್ಲಿ ಎಂಟ್ರಿ ಆಗಿದೆ? ಗ್ರಾಮ ಪಂಚಾಯತಿಯಿಂದ ಇಲ್ಲಿ ಖಾತೆ ಎಂಟ್ರಿ ಮಾಡ್ಕೊಂಡಿದ್ರೆ ಖಾತೆ ಮಾಡ್ತೀವಿ. ಹಾಂ ಹಾಂ ಹಾಂ. ಈಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗಿದ್ರೆ, ರಿಜಿಸ್ಟರ್ ಆಗಿದ್ರೆ? ಇಲ್ಲ, ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಎಂಟ್ರಿ ಆಗಿರಬೇಕು. ಓಕೆ, ರೈಟ್. ತಮ್ಮ ಹೆಸರು ಸರ್? BS ಲೋಕೇಶ್ ಪಾವಗಡ. ಎಲ್ಲಿ ಇರೋದು ನಿಮ್ಮದು ನಿವೇಶನ? ನಮ್ಮದು ನಿವೇಶನ ಇರೋದು ಈ ಕಡೆ ತುಮಕೂರು ರಸ್ತೆಯಲ್ಲಿ ಸ್ವಾಮೀಜಿ ಹಾಸ್ಪಿಟಲ್ ಇದೆಯಲ್ಲ, ಆ ಕಡೆ ಎಡಭಾಗದಲ್ಲಿದೆ. ಅದು ಟೂಡ ಅಪ್ರೂವಲ್ ಆಗಿಲ್ಲ, ಬಡಾವಣೆ ಓಕೆ. ಕೇವಲ ಅನ್ಲೇಷನ್ ಆಗಿದೆ, ಆಮೇಲೆ ಲೇಔಟ್ ಪ್ಲಾನ್ ಆಗಿದೆ. ಸೊ ಅವರು ಅವತ್ತಿನ ದಿವಸದಲ್ಲಿ ರಿಜಿಸ್ಟರ್ ಆಗಿತ್ತು, ಮತ್ತೆ ಖಾತೆ ಆಗಿದೆ. ಈಗ ಈ ಖಾತೆಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಓಕೆ. ಆಗುತ್ತೆ ಒಂದು ಪುರಸಭೆಯಲ್ಲಿ ಅಂತ. ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಈ ಖಾತೆ ಮತ್ತು ಬಿ ಖಾತೆ ಮಾಡಲಿಕ್ಕೆ, ಅಂದರೆ ಏನು ಟೂಡ ಅಪ್ರೂವಲ್ ಆಗದೇ ಇರ್ತಕ್ಕಂಥ ನಿವೇಶನಗಳಿಗೆ ಮತ್ತು ಮನೆಗಳಿಗೆ ಖಾತೆ ಮಾಡಿಕೊಡ್ತಾ ಇಲ್ಲ. ಈಗ ಮೊನ್ನೆ ಅಷ್ಟೇ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಈ ಆದೇಶದ ಅನ್ವಯ ಈಗ ಪಾವಗಡ ಪುರಸಭೆಗೆ ಜನ ತಂಡೋಪತಂಡವಾಗಿ ನಿವೇಶನ ಮತ್ತು ಮನೆಗಳನ್ನು ಏನು ಬಿ ಖಾತೆ ಮಾಡಿಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ಮನೆ ಆಗಲಿ ಅಥವಾ ನಿವೇಶನದಾಗಲಿ ಕಂದಾಯನ ಕಟ್ಟಿ ನಂತರ ಅವರು ಖಾತೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕಂತ ಇವರು ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಒಬ್ಬರು ನಮ್ಮ ಸ್ನೇಹಿತರಿದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್, ಏನು ತಾವು ಬಂದಿದ್ದಾರೆ ಪುರಸಭೆಗೆ ಅಂತ? ಒಂದು ನಿವೇಶನ ಈ ಖಾತೆ ಮಾಡಿಸ್ಲಿಕ್ಕೆ ಬಂದಿದ್ದೀವಿ. ಈ ಹಿಂದೆ ನೀವು ನಿವೇಶನ ಖಾತೆ ಮಾಡ್ಕೊಂಡಿರಲಿಲ್ಲ? ಯಾಕೆ? 92ನೇ ಇಸ್ವಿನಲ್ಲಿ ಒಂದು ಸೈಟ್ ತೊಗೊಂಡಿದ್ವಿ. ಓಕೆ. ಅದನ್ನು ಈಗ ಅವತ್ತೇನು ಫಿಸಿಕಲ್ ಖಾತೆ ಆಗಿದೆ, ಈಗ ಅದನ್ನು ಈ ಖಾತೆ ಮಾಡಿಸ್ಬೇಕಾಗಿದೆ. ಸೊ ಈಗ ಹೊಸದಾಗಿ ಸರ್ಕಾರ ಬಿಟ್ಟಿದೆ. ತಮ್ಮ ಹೆಸರು ಸರ್? BS ಲೋಕೇಶ್ ಪಾವಗಡ. ಎಲ್ಲಿ ಇರೋದು ನಿಮ್ಮದು ನಿವೇಶನ? ನಮ್ಮದು ನಿವೇಶನ ಇರೋದು ಈ ಕಡೆ ತುಮಕೂರು ರಸ್ತೆಯಲ್ಲಿ ಸ್ವಾಮೀಜಿ ಹಾಸ್ಪಿಟಲ್ ಇದೆಯಲ್ಲ, ಆ ಕಡೆ ಎಡಭಾಗದಲ್ಲಿದೆ. ಅದು ಟೂಡ ಅಪ್ರೂವಲ್ ಆಗಿಲ್ಲ, ಬಡಾವಣೆ? ಓಕೆ. ಕೇವಲ ಅನ್ಲೇಷನ್ ಆಗಿದೆ, ಆಮೇಲೆ ಲೇಔಟ್ ಪ್ಲಾನ್ ಆಗಿದೆ. ಸೊ ಅವರು ಅವತ್ತಿನ ದಿವಸದಲ್ಲಿ ರಿಜಿಸ್ಟರ್ ಆಗಿತ್ತು, ಮತ್ತೆ ಖಾತೆ ಆಗಿದೆ. ಈಗ ಈ ಖಾತೆಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಓಕೆ. ನೋಡಿ, ಪಾವಗಡ ಪುರಸಭೆಯಲ್ಲಿ ನಿವೇಶನ ಮತ್ತು ಮನೆಗಳಿಗೆ ಏನು ಖಾತೆ ಆಗಿಲ್ಲ ಅಂಥವರಿಗೆ ಒಂದು ಸುವರ್ಣ ಅವಕಾಶ. ಈಗಾಗಲೇ 3 ದಿನಗಳ ಹಿಂದೆ ರಾಜ್ಯ ಸರ್ಕಾರ ಪ್ರಕಟಣೆ ಮಾಡಿದ್ದು,
ಕೂಡಲೇ ಪುರಸಭೆ ಬಂದು ತಮ್ಮ ದಾಖಲಾತಿಗಳನ್ನು ಒದಗಿಸಿ ನಿಮ್ಮ ನಿವೇಶನ ಮತ್ತು ಮನೆಗಳಿಗೆ ಖಾತೆಯನ್ನು ಮಾಡಿಸಿಕೊಳ್ಳಿ. ಕೇವಲ 3 ತಿಂಗಳ ಮಾತ್ರ ಈ ಒಂದು ಅವಕಾಶವಿದ್ದು ಒಂದು ಸುವರ್ಣ ಅವಕಾಶವನ್ನು ಎಲ್ಲರೂ ಬಳಸಿಕೊಳ್ಳಿ ಅಂತ ಪಾವಗಡ ಪುರಸಭೆ ಪ್ರಕಟಣೆಯಲ್ಲಿ ಕೋರಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.